ಲಡಾಖ್ ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾಣೆ ಅವರ ಅಪ್ರಕಟಿತ ಪುಸ್ತಕವನ್ನ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಲೋಕಸಭೆಯಲ್ಲಿ ಭಾರಿ ಗದ್ದಲ ಉಂಟಾಗೋದಕ್ಕೆ ಕಾರಣ ಆಯಿತು. ಮ್ಯಾಗಝಿನ್ ಒಂದರಲ್ಲಿ ಪ್ರಕಟವಾದಂತಹ ನರವಾಣೆ ಅವರ ಅಪ್ರಕಟಿತ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಬಗೆಗಿನ ಉಲ್ಲೇಖವನ್ನ ಓದೋದಕ್ಕೆ ಅವರಿಗೆ ಅವಕಾಶವನ್ನ ಕೊಡಲಿಲ್ಲ. ನಿಯಮಗಳನ್ನ ಬಳಸಿಕೊಂಡು ರಾಹುಲ್ ಗಾಂಧಿ ಅವರು ಮಾತನಾಡದ ಹಾಗೆ ತಡೆಯಲಾಯಿತು. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಾಣೆ ಅವರು 2020ರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ನಡೆದಂತಹ ಚೀನಾ ದಾಳಿಯ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಪಾತ್ರವನ್ನ ಪ್ರಶ್ನೆ ಮಾಡಿದಂತಹ ರೀತಿಯನ್ನ ಆ ಮ್ಯಾಗಝಿನ್ ಅಲ್ಲಿ ಬರೆದಿದ್ದಾರೆ. ಈ ಸರ್ಕಾರ ಆ ಪ್ರಶ್ನೆಗಳನ್ನ ಯಾವತ್ತಿಗೂ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೇನಾ ಮುಖ್ಯಸ್ಥರಾಗಿದ್ದವರು ಬರೆದದನ್ನ ಯಾರು ಕೂಡ ಸರಳವಾಗಿ ತಳ್ಳಿ ಹಾಕೋದಿಕ್ಕೂ ಸಾಧ್ಯ ಇಲ್ಲ. ಭಾರತದ ಮಾಜಿ ಸೇನಾ ಮುಖ್ಯಸ್ಥರ ಪುಸ್ತಕ ಪ್ರಕಟಣೆಯನ್ನ ನಿರ್ಬಂಧಿಸೋದು ಮತ್ತೆ ಸತ್ಯಗಳನ್ನ ತಪ್ಪಾಗಿ ನಿರೂಪಿಸಿದ್ದಾರೆ ಅಂತ ಆರೋಪ ಮಾಡೋದು ಅವರ ದೇಶ ನಿಷ್ಠೆ ಮತ್ತೆ ಅವರ ಸುದೀರ್ಘ ಮಿಲಿಟರಿ ವೃತ್ತಿ ಜೀವನಕ್ಕೆ ಮಾಡಿದಂತಹ ಅವಮಾನ ಅಲ್ವಾ ಇದು. 2023ರಲ್ಲಿ ನಿವೃತ್ತರಾದ ನಂತರ ಜನರಲ್ ನರವಾಣೆ ತಮ್ಮ ಆತ್ಮಚರಿತ್ರೆಯನ್ನ ಬರೀತಾರೆ. ಪುಸ್ತಕ ಪ್ರಕಟ ಆಗ್ಬೇಕಾಗಿತ್ತು, ಅದ್ರ ಒಂದು ಭಾಗ ಮಾತ್ರನೇ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತು. ಆದ್ರೆ ಪುಸ್ತಕ ಪ್ರಕಟ ಆಗ್ಲೇ ಇಲ್ಲ. ರಕ್ಷಣಾ ಸಚಿವಾಲಯದ ಸಮಿತಿಯಿಂದ ಅನುಮೋದನೆಗಾಗಿ ಅದನ್ನ ಇಡಲಾಗಿದೆ. ಪತ್ರಕರ್ತ ಸುಶಾಂತ್ ಸಿಂಗ್ ಅವರು 2 ವರ್ಷಗಳ ನಂತರ ಕ್ಯಾರವಾನ್ ನಿಯತಕಾಲಿಕದಲ್ಲಿ ಅದೇ ಅಪ್ರಕಟಿತ ಪುಸ್ತಕದ ವಿಮರ್ಶೆಯನ್ನ ಪ್ರಕಟಿಸ್ತಾರೆ. ಸೈನ್ಯಕ್ಕೆ ಮುಕ್ತ ನಿಯಂತ್ರಣ ನೀಡೋದಕ್ಕೆ ಸರ್ಕಾರ ಹಿಂಜರಿಕೆಯನ್ನ ತೋರಿಸೋದು ಆಘಾತಕಾರಿ. ನರವಾಣೆ ಅವರನ್ನ ಇದೇ ಮೋದಿ ಸರ್ಕಾರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನಿಸಿತ್ತು ಮತ್ತೆ ನರವಾಣೆಯು ಕೂಡ ಅಲ್ಲಿ ಹಾಜರಿದ್ರು. ಆದ್ರೆ ಅಂತಹ ವ್ಯಕ್ತಿ ಬರೆದಂತಹ ಪುಸ್ತಕವನ್ನ ಪ್ರಕಟಿಸೋದಕ್ಕೆ ಅವಕಾಶ ನೀಡಿಲ್ಲ. ಅಂತಹ ಜನರಲ್ ತಮ್ಮ ಪುಸ್ತಕದಲ್ಲಿ ಸುಳ್ಳು ಮಾಹಿತಿಯನ್ನ ಬರೀತಾರಾ? ಪುಸ್ತಕದ ಬಗ್ಗೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಕ್ಷೇಪಿಸಿದ್ರು. ಆ ಪುಸ್ತಕ ಪ್ರಕಟ ಆಗಿಲ್ಲ, ಅವ್ರು ಹೇಳಿರೋದು ನಿಖರವಾಗಿಲ್ಲ ಅಂತ ಹೇಳಿದ್ರು. ಅಂದ್ರೆ ರಕ್ಷಣಾ ಸಚಿವರು ತಮ್ಮದೇ ಮಾಜಿ ಜನರಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರ. ಆ ನೆಪವನ್ನ ಮುಂದೆ ಮಾಡಿನೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಮಾತನಾಡೋದಕ್ಕೆ ಬಿಡ್ಲಿಲ್ಲ. ಅದು ನಿಜಾನೇ ಆಗಿದ್ರೆ, ವಿವರಗಳು ಸರಿಯಾಗಿದ್ರೆ ಅದನ್ನ ಖಂಡಿತವಾಗಿನೂ ಪ್ರಕಟಿಸಲಾಗ್ತಾ ಇತ್ತು ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಯಾರಾದ್ರೂ ಪ್ರಕಟಣೆಯನ್ನ ನಿಷೇಧ ಮಾಡಿದ್ರೆ ಮತ್ತೆ ಆ ನಿಷೇಧ ತಪ್ಪಾಗಿದ್ರೆ ನರವಾಣೆ ಕೋರ್ಟ್ಗೆ ಹೋಗಬಹುದಿತ್ತು ಅಂತ ಹೇಳಿದ್ರು. ಇದೆಲ್ಲಾನು ಮಾಜಿ ಸೇನಾ ಮುಖ್ಯಸ್ಥ ನರವಾಣೆಯವರ ಸಮಗ್ರತೆಯನ್ನ ಅನುಮಾನಿಸುವಂತ ನಡೆಯಾಗಿದೆ. And the army chief writes, and I quote from an article that is quoting his book, the tanks were within a few hundred meters of Indian positions on the Kailash range. No sir, no sir, no sir, LOP only started. No, he is not yielding, he is not yielding. Sir, this is not, he is not yielding. LOP is not yielding, he is on the foot. Defense minister cannot involve. How about it? He is only starting. क्या वह पुस्तक प्रकाशित हुई है जिसमें यह सब सारी बातें लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. अध्यक्ष महोदय, प्लीज एक मिनट. It is not wise, sir. Morning you talk. प्लीज एक मिनट. प्लीज. ರಕ್ಷಣಾ ಸಚಿವಾಲಯದ ಸಮಿತಿಯ ಬಳಿ ಆ ಪುಸ್ತಕ 2 ವರ್ಷಗಳಿಂದ ಇದೆ. ಆದ್ರೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ಪುಸ್ತಕದ ಬಗ್ಗೆ ತಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನರವಾಣೆ ಅವರ ಪುಸ್ತಕದಲ್ಲಿರೋದು ಸತ್ಯನೋ ಅಥವಾ ಸುಳ್ಳು ಅಂತ 2 ವರ್ಷಗಳಲ್ಲೂ ಕೂಡ ಆ ಸಮಿತಿ ನಿರ್ಣಯ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ವಾ? ಆ ಸಮಿತಿ ಅದನ್ನ ಯಾಕೆ ಪರಿಶೀಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹಾಗಾದ್ರೆ ರಕ್ಷಣಾ ಸಚಿವರು ಈ ಒಂದು ಹೇಳಿಕೆಗಳನ್ನ ಯಾವ ಆಧಾರದ ಮೇಲೆ ನೀಡ್ತಾ ಇದ್ದಾರೆ? ಸುಳ್ಳು ಸಂಗತಿಗಳನ್ನ ಬರೆದಿದ್ದಕ್ಕಾಗಿ ಸರ್ಕಾರ ನರವಾಣೆ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ತಾ? ರಾಹುಲ್ ಗಾಂಧಿ ಅವರನ್ನ ಮಾತನಾಡದಾಗೆ ತಡೆಯುವ ಮೂಲಕ ನರವಾಣೆ ಅವರ ಅಭಿಪ್ರಾಯವನ್ನು ಕೂಡ ತಡೆ ಹಿಡಿದಂಗಾಯ್ತು. ಕ್ಯಾರವಾನ್ ನಿಯತಕಾಲಿಕೆ ನರವಾಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆಯ ವಿಮರ್ಶೆಯನ್ನ ಪ್ರಕಟಿಸಿತು. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಅದರ ಆಯ್ದ ಭಾಗಗಳನ್ನ ಓದೋದಿಕ್ಕೆ ಬಯಸಿದ್ರು. ಆ ಸಮಯದಲ್ಲಿ ಭಾರತ ಎಂಥ ಗಂಭೀರ ತಪ್ಪುಗಳನ್ನ ಮಾಡಿದೆ ಅನ್ನೋದನ್ನ ಮಾಜಿ ಸೇನಾ ಮುಖ್ಯಸ್ಥರು ಎತ್ತಿ ತೋರಿಸಿದ್ದಾರೆ. ಪ್ರಧಾನಿ ಮೋದಿ ಮತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿರುದ್ಧ ಗಂಭೀರ ಆರೋಪಗಳನ್ನ ಅವ್ರು ಮಾಡಿದ್ದಾರೆ. ಆ ಬರಹದ ಬಗ್ಗೆ ನರವಾಣೆ ಅವರೇ ತಕರಾರನ್ನ ತೆಗೆದಿರುವಾಗ ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡದಂತೆ ರಾಹುಲ್ ಗಾಂಧಿ ಅವರನ್ನ ಯಾವ ಆಧಾರದಲ್ಲಿ ತಡೆಯಲಾಯಿತು ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಜನರಲ್ ನಿರಾಕರಿಸಿದ್ರೆ ಅದು ಬೇರೆ ವಿಷಯ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಈ ಒಂದು ವಿಮರ್ಶೆಯ 4-5 ಸಾಲುಗಳನ್ನ ಸದನದಲ್ಲಿ ಓದೋದಿಕ್ಕೆ ಬಯಸಿದ್ರು. ಆದ್ರೆ ಆಡಳಿತ ಪಕ್ಷ ಗದ್ದಲವನ್ನ ಸೃಷ್ಟಿ ಮಾಡಿತು. ನಿಯಮಗಳನ್ನ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿ ಅವರನ್ನ ಹಲವಾರು ಬಾರಿ ಅಡ್ಡಿಪಡಿಸಲಾಯಿತು. 100% authentic, 100% authentic
के माध्यम से ये पूछना चाहता हूं लीडर अपोजिशन से, जिस Sir, Rajnath Singh is getting exercise because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूं। Speaker sir, I have not said anything. So these are the memoirs of General Naravane, in which अध्यक्ष महोदय, पहले ये बताएं वह पुस्तक प्रकाशित हुई है कि नहीं हुई है? नहीं हुई है तो किस पुस्तक से वह उल्लेख कर रहे हैं, उसकी जानकारी सदन को दें। रक्षा मंत्री बिल्कुल नहीं हुई। मैं पूरे कॉन्फिडेंस के साथ में कहना चाहता हूं, माननीय रक्षा मंत्री जी सदन में ऑथेंटिक बात बोल रहे हैं। वो ये बोल रहे हैं कि इस पुस्तक का प्रकाशन हुआ नहीं हुआ, उसका जवाब दे दें आप। और आप सदन के अंदर उन चीजों को मेंशन नहीं कर सकते। नो आप खुद वर्षों तक संसद सदस्य रहे, किताबों पर, अखबारों पर, उनकी कटिंग पर यहाँ पर चर्चा नहीं होती। मैं बोलता हूँ सर, आप सदन में विपक्ष के नेता हैं, आप बोले, लेकिन कैरावैन वो विषय को बोले जो ये नारावाने जी की जो किताब है संबोधित करते हुए उसके बारे में एक्सपर्ट एक्सर्प्ट हैं, उसमें प्रधानमंत्री के बारे में, राजनाथ सिंह जी के बारे में क्लियरली कुछ लिखा है। मैं वो हाउस को बताना चाहता हूँ। जिस पुस्तक की यह बात कर रहे हैं वह पुस्तक आज तक कभी प्रकाशित हुई ही नहीं है, जिसका वह उल्लेख कर रहे हैं। मैं कह सकता हूं क्या प्रॉब्लम है? जो किताब जब नहीं ऐसा नहीं है। जब माननीय रक्षा मंत्री जी ऑथेंटिक बोल रहे हैं कि किताब प्रकाशित नहीं हुई है, सर ऑथेंटिक है 100%। सर कैरावैन मैगजीन में आ गया। सर किसी का सर 1 मिनट सर, नो 1 मिनट सर, सर Honorable LOP just started the speech. He is trying to quote a magazine report. In this parliament, there are precedents to quoting a magazine. If anything is wrong, Radha Singh ji can reply after his speech, sir. Sir, they are disturbing the opposition leaders. अध्यक्ष जी, We cannot वो agree, sir. मैगजीन की रिपोर्ट है, नरवणे जी ने नहीं No, कहा, इतना magazine बोल is दे। quoting. He's quoting the magazine. रिपोर्ट पर बोले कि He's quoting the नरवणे ने नहीं कहा है। magazine. He's quoting the magazine. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें। नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करें। मैगजीन तो कुछ भी लिख सकता है। ಮೊದಲ ಚರ್ಚೆ 40ರಿಂದ 50 ನಿಮಿಷಗಳ ಕಾಲ ನಡೆಯಿತು. ಸದನವನ್ನ ಮುಂದೂಡಲಾಯಿತು. ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷದ ಮೇಲೆ ದೇಶಭಕ್ತಿಗೆ ದ್ರೋಹ ಬಗೆದಂತ ಆರೋಪವನ್ನು ಹೊರಿಸಲಾಗಿದೆ ಅಂತ ಹೇಳ್ತಾನೆ ಇದ್ರು. ಆದ್ರಿಂದ ಈ ಸಂದರ್ಭದಲ್ಲಿ ಚೀನಾದ ದಾಳಿಯ ಸಮಯದಲ್ಲಿ ಜನರಲ್ ನರವಾಣೆ ರಕ್ಷಣಾ ಸಚಿವರು ಮತ್ತೆ ಪ್ರಧಾನಿ ಮೋದಿ ಅವರ ಬಗ್ಗೆ ಬರೆದದ್ದನ್ನ ಅವರು ಸದನದಲ್ಲಿ ಓದೋದಿಕ್ಕೆ ಬಯಸಿದ್ರು. ಈ ಗದ್ದಲದ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಲೋಕಸಭೆಯಲ್ಲಿ ಹಾಜರಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೆ ಗೃಹ ಸಚಿವ ಅಮಿತ್ ಶಾ ಹಲವಾರು ಬಾರಿ ಎದ್ದು ನಿಂತು ಮಧ್ಯಪ್ರವೇಶ ಮಾಡಿ ಈ ಆತ್ಮಚರಿತ್ರೆಯನ್ನ ಪ್ರಕಟಿಸಲಾಗಿಲ್ಲ, ಹಾಗಿರುವಾಗ ಅದನ್ನ ಸದನದಲ್ಲಿ ಹೇಗೆ ಓದಬಹುದು ಅಂತ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಕಾಂಗ್ರೆಸ್ ಪಕ್ಷ ನಿಯತಕಾಲಿಕೆ ಆಯ್ದ ಭಾಗಗಳನ್ನ ಸದನದಲ್ಲಿ ಮೊದಲು ಓದಲಾಗಿದೆ ಅಂತ ಎತ್ತಿ ತೋರಿಸ್ತು. ರಾಹುಲ್ ಗಾಂಧಿ ಅವರು ಕ್ಯಾರವನ್ ನಿಯತಕಾಲಿಕದಿಂದ ಓದ್ತಾ ಇದ್ರು. ಅವರು ತಾವು ಓದಲಿರೋದನ್ನ ಬರೆದವರು ಮಾಜಿ ಸೇನಾ ಮುಖ್ಯಸ್ಥರು ಅಂತ ಹೇಳಿದ್ರು. ಸದನದ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಮತ್ತೆ ಸುದ್ದಿಗಳನ್ನ ಸದನದಲ್ಲಿ ಉಲ್ಲೇಖ ಮಾಡಬಾರ್ದು ಅಂತ ಲೋಕಸಭೆ ಸ್ಪೀಕರ್ ಹೇಳ್ತಾರೆ. ಆದ್ರೆ ರಾಜನಾಥ್ ಸಿಂಗ್ ಮತ್ತೆ ಅಮಿತ್ ಶಾ ಅವರು ಪುಸ್ತಕ ಪ್ರಕಟ ಆಗಿಲ್ಲ ಮತ್ತೆ ಅದರಿಂದ ದೃಢೀಕೃತವಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದರಿಂದಾಗಿ ಅದನ್ನ ಓದೋದಿಕ್ ಸಾಧ್ಯ ಆಗ್ಲಿಲ್ಲ. ರಕ್ಷಣಾ ಸಚಿವಾಲಯದ ಸಮಿತಿಯಿಂದಾಗಿ ಪುಸ್ತಕದ ಪ್ರಕಟಣೆ ಸ್ಥಗಿತಗೊಂಡಿದೆ. ಹಾಗಾದ್ರೆ ಪುಸ್ತಕವನ್ನ ಪ್ರಕಟಿಸಲಾಗಿಲ್ಲ ಅನ್ನುವಂಥ ರಾಜನಾಥ್ ಸಿಂಗ್ ಅವರ ಹೇಳಿಕೆಯ ಅರ್ಥ ಏನು? ಕ್ಯಾರವನ್ ನಿಯತಕಾಲಿಕದಲ್ಲಿ ಪ್ರಕಟವಾದಂತಹ ವಿಮರ್ಶೆಯ ಒಂದು ಭಾಗವನ್ನ ರಾಹುಲ್ ಗಾಂಧಿ ಅವರು ಓದದಂತೆ ತಡೆಯೋದೇ ಬಿಜೆಪಿಯ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿತ್ತು. ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ಅಖಿಲೇಶ್ ಯಾದವ್ ಅವರು ಬರ್ತಾರೆ. ನಿಯತಕಾಲಿಕದಲ್ಲಿ ಪ್ರಕಟವಾದದ್ದನ್ನ ಇಲ್ಲಿ ಓದೋದಿಕ್ಕೆ ಅವಕಾಶವನ್ನ ನೀಡುವಂತೆ ಅವರು ಕೇಳ್ಕೊಳ್ತಾರೆ. ಆದ್ರೆ ಗದ್ದಲದಲ್ಲಿನೇ ಎಲ್ಲ ಮುಗಿದು ರಾಹುಲ್ ಅವರನ್ನ ಓದದಂತೆ ತಡೆಯಲಾಯಿತು. ಜನರಲ್ ನರವಾಣೆ ಅವರ ಈ ಪುಸ್ತಕ ಯಾಕೆ ಪ್ರಕಟ ಆಗಿಲ್ಲ ಅನ್ನೋದು ಈಗ ಪ್ರಶ್ನೆ. 2025 ಈ ಪ್ರಶ್ನೆಗೆ ನರವಾಣೆ ಅವರು ನನ್ನ ಕೆಲಸ ಪುಸ್ತಕವನ್ನು ಬರೆದು ಪ್ರಕಾಶಕರಿಗೆ ಸಲ್ಲಿಸೋದು,
ರಕ್ಷಣಾ ಸಚಿವಾಲಯದಿಂದ ಅನುಮತಿಯನ್ನ ಪಡೆಯೋದು ಪ್ರಕಾಶಕರ ಜವಾಬ್ದಾರಿಯಾಗಿತ್ತು ಅಂತ ಹೇಳಿದ್ರು. ಪ್ರಕಾಶಕರು ಪುಸ್ತಕವನ್ನ ಸಚಿವಾಲಯಕ್ಕೆ ಸಲ್ಲಿಸಿದ್ರು, ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ರು. ಸೇನಾ ಮುಖ್ಯಸ್ಥರು ಕೂಡ ಪುಸ್ತಕ ಬರೆಯೋದಕ್ಕೆ ಅನುಮತಿಯನ್ನ ಪಡೆಯಬೇಕಾದಂತಹ ಸ್ಥಿತಿ ಬಂದಿದೆ. ನರವಾಣೆ ಅವರು ಪುಸ್ತಕ ಪ್ರಕಟಿಸೋದಕ್ಕೆ ಸರ್ಕಾರ ಅನುಮತಿ ನೀಡಲಿಲ್ಲ ಅಂತ ಆರೋಪ ಮಾಡೋದಕ್ಕೆ ಹೋಗ್ಲಿಲ್ಲ. ಅವರು ಸರ್ಕಾರದ ಘನತೆಯ ಬಗ್ಗೆ ಕಾಳಜಿಯನ್ನು ವಹಿಸಿದ್ರು ಇಲ್ಲಿ. ಆದ್ರೆ ಸರ್ಕಾರ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ? ಪ್ರಧಾನಿ ಮೋದಿ ಅವರನ್ನ ಟೀಕೆ ಮಾಡಲಾಗಿದೆ ಅನ್ನೋದು ಸೇನಾ ಮುಖ್ಯಸ್ಥರ ಪುಸ್ತಕ ಪ್ರಕಟಣೆ ತಡೆಯುವಷ್ಟು ಗಂಭೀರ ಅಪರಾಧನ? ಚೀನಾದ ಆಕ್ರಮಣದ ಬಗ್ಗೆ ಸರ್ಕಾರದ ನೀತಿಗಳ ವಿರುದ್ಧ ಇಷ್ಟೊಂದು ಟೀಕೆಗಳು ಬಂದಿವೆ, ಆದ್ರೆ ಜನರಲ್ ನರವಾಣೆ ಅವರ ಪುಸ್ತಕವನ್ನ ಯಾಕೆ ಪ್ರಕಟಿಸಲಾಗಿಲ್ಲ? ರಾಜನಾಥ್ ಸಿಂಗ್ ನಿಂದ ಅಮಿತ್ ಶಾ, ಕಿರಣ್ ರಿಜಿಜು ಮತ್ತೆ ನಿಶಿಕಾಂತ್ ದುಬೆ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಓದದಂತೆ ತಡೆದ್ರು. ಪತ್ರಕರ್ತ ಸುಶಾಂತ್ ಸಿಂಗ್ ಈ ಅಪ್ರಕಟಿತ ಪುಸ್ತಕದ ಆಯ್ದ ಭಾಗಗಳನ್ನು ವಿವರಿಸಿದ್ದಾರೆ. 2020 ಜೂನ್ನಲ್ಲಿ ಗಾಲ್ವಾನ್ನ ಕಣಿವೆಯಲ್ಲಿ ನಡೆದಂತಹ ಘರ್ಷಣೆಯಲ್ಲಿ 20 ಸೇನಾ ಅಧಿಕಾರಿಗಳು ಮತ್ತೆ ಸೈನಿಕರು ಹುತಾತ್ಮರಾದ್ರು ಅಂತ ಅವರು ಬರೀತಾರೆ. ಇದರ ನಂತರ ಆಗಸ್ಟ್ ನಲ್ಲಿ ಪರಿಸ್ಥಿತಿ ಮತ್ತೆ ಹದಗೆಡೋದಕ್ಕೆ ಪ್ರಾರಂಭ ಆಯಿತು. 2020 ಆಗಸ್ಟ್ 31 ಬೆಳಿಗ್ಗೆ 5:15 ಜನರಲ್ ನರವಾಣೆಗೆ ಪೂರ್ವ ಲಡಾಖ್ನಲ್ಲಿರುವಂತಹ ರೆಚಿನ್ ಲಾ ಪಾಸ್ ಕಡೆಗೆ ಚೀನಾದ ಟ್ಯಾಂಕ್ಗಳು ಬರತೊಡಗಿವೆ ಅಂತ ಮಾಹಿತಿ ಬಂದಾಗ ಅವರು ರಕ್ಷಣಾ ಸಚಿವರನ್ನ ಏನ್ ಮಾಡಬೇಕು ಅಂತ ಕೇಳ್ತಾರೆ. ಅವರು ಬರೆದಿರೋ ಹಾಗೆ ರಾತ್ರಿ 10:30 ರಾಜನಾಥ್ ಸಿಂಗ್ ಅವರು ಸ್ವಲ್ಪ ಸಮಯದ ನಂತರ ಹೇಳ್ತೀನಿ, ತಡವಾಗ್ತಿದೆ ಅಂತ ಹೇಳಿದ್ರು. ರಾತ್ರಿ 10:30 ರಾಜನಾಥ್ ಸಿಂಗ್ ಅವರು ಕರೆ ಮಾಡಿ ಪ್ರಧಾನಿಯೊಂದಿಗೆ ಮಾತಾಡಿದ್ದೀನಿ, ಅವರು ನಿಮಗೆ ಸರಿ ಅನ್ಸೋದನ್ನ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಇದು ಸಂಪೂರ್ಣವಾಗಿ ಸೇನೆಯ ನಿರ್ಧಾರ ಆಗಿತ್ತು. ಪ್ರಧಾನಮಂತ್ರಿಯವರ ಅಭಿಪ್ರಾಯವನ್ನ ಕೇಳಲಾಯಿತು, ಆದ್ರೆ ಅವರು ಕರೆಯನ್ನ ಸ್ವೀಕರಿಸಲಿಲ್ಲ ಅಂತ ಸುಶಾಂತ್ ಸಿಂಗ್ ಅವರು ಬರೀತಾರೆ. ನರವಾಣೆ ತಮ್ಮ ಪುಸ್ತಕದಲ್ಲಿ ನಾನು ವಿವಾದಾತ್ಮಕ ಪರಿಸ್ಥಿತಿಯಲ್ಲಿದ್ದೆ, ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿತ್ತು ಅಂತ ಬರೀತಾರೆ. ನನ್ನ ಮನಸ್ಸಿನಲ್ಲಿ 100 ವಿಭಿನ್ನ ಆಲೋಚನೆಗಳು ಓಡಾಡ್ತಾ ಇದ್ವು. ದೇಶ ಕೋವಿಡ್ನಿಂದ ತತ್ತರಿಸ್ತಾ ಇತ್ತು, ಆರ್ಥಿಕತೆ ದುರ್ಬಲವಾಗಿತ್ತು, ಜಾಗತಿಕ ಪೂರೈಕೆ ಸರಪಳಿ ಕುಸಿದಿತ್ತು. ಈ ಸಂಘರ್ಷ ಮುಂದುವರೆದ್ರೆ ಜಾಗತಿಕ ರಂಗದಲ್ಲಿ ನಮ್ಮ ಬೆಂಬಲಿಗರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದ್ರ ಬಗ್ಗೆ ನರವಾಣೆ ಅವರು ಬರೆದಿದ್ದಾರೆ. ಸುಶಾಂತ್ ಸಿಂಗ್ ತಮ್ಮ ವರದಿಯಲ್ಲಿ ಯುದ್ಧ ನಡೆಸೋದು ಯಾವತ್ತಿಗೂ ಕೇವಲ ಮಿಲಿಟರಿ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ. ತಮ್ಮ ಪುಸ್ತಕದಲ್ಲಿ ನರವಾಣೆ ಅವರು 2020 ಸಂಘರ್ಷದ ಸಮಯದಲ್ಲಿ ಭಾರತ ಸಿದ್ಧ ಆಗಿರಲಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಗಡಿಯಲ್ಲಿ ನಿಯೋಜಿಸಲಾಗಿದ್ದಂತಹ ಕಮಾಂಡರ್ಗಳನ್ನ ಚೀನಾ ಪದೇ ಪದೇ ಸೋಲಿಸ್ತು ಅಂತ ಅವರು ಬರೀತಾರೆ. ಭಾರತದ ಕಡೆಯ ಸೇನಾ ಜಮಾವಣೆಯನ್ನು ಪರಿಶೀಲಿಸೋದಿಕ್ಕೆ ಚೀನಾದ ಹೆಲಿಕಾಪ್ಟರ್ಗಳು ಆಗಾಗ್ಗೆ ಹಾರ್ತಾ ಇದ್ವು, ಆದ್ರೆ ಭಾರತೀಯ ಸೈನ್ಯ ಅವರ ಆಗಮನದ ಬಗ್ಗೆ ತಿಳಿದಿರಲಿಲ್ಲ ಅಂತ ಬರೆದಿದ್ದಾರೆ. ನಿಯೋಜಿತ ಕಮಾಂಡರ್ಗಳು ಪದೇ ಪದೇ ತಯಾರಿಯನ್ನ ನಡೆಸೋದಕ್ಕೆ ವಿಫಲರಾದರು. ಚೀನಾದ ಸಿದ್ಧತೆಯನ್ನ ನೋಡಿದಾಗ ಅವರು ತಮ್ಮ ಉನ್ನತ ನಾಯಕತ್ವದಿಂದ ನೇರ ಆದೇಶವನ್ನ ಪಡೆದಂತೆ ತೋರ್ತಾ ಇತ್ತು ಅಂತ ಹೇಳಿದ್ದಾರೆ. ಯುದ್ಧದ ವಿಷಯದಲ್ಲಿ ಏನ್ ನಿರ್ಧಾರ ಮಾಡೋದು ಅನ್ನುವಂಥ ಒಂದು ಆದೇಶನೇ ನರವಾಣೆ ಅವರಿಗೆ ಸರ್ಕಾರದಿಂದ ಹೋಗ್ಲಿಲ್ಲ. ಕಡೆಗೆ ಅವ್ರ ಪುಸ್ತಕವನ್ನು ಕೂಡ ಪ್ರಕಟಿಸೋದಕ್ಕೆ ಅನುಮತಿ ಸಿಗಲಿಲ್ಲ. ಜನರಲ್ ನರವಾಣೆ ಅವರ ಪುಸ್ತಕ ಅಪ್ರಕಟಿತವಾಗಿರೋದ್ರಿಂದ ಇದನ್ನ ಉಲ್ಲೇಖ ಮಾಡೋ ಹಾಗಿಲ್ಲ ಅಂತ ರಕ್ಷಣಾ ಸಚಿವರು ಮತ್ತೆ ಗೃಹ ಸಚಿವರು ರಾಹುಲ್ ಗಾಂಧಿ ಅವರನ್ನ ವಿರೋಧಿಸ್ತಾನೆ ಇದ್ರು. ಆದ್ರಿಂದ ಅದರ ಆಯ್ದ ಭಾಗಗಳನ್ನ ಓದೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಸದನದ ಕಲಾಪಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಓದೋದಿಕ್ ಆಗಲ್ಲ ಅಂತ ಸ್ಪೀಕರ್ ಪದೇ ಪದೇ ಹೇಳ್ತಾ ಇದ್ರು. ಹಾಗಾದ್ರೆ ಚೀನಾದ ಬೆದರಿಕೆ ಕುರಿತು ಸಂಸತ್ತಿನಲ್ಲಿ ಯಾವತ್ತಿಗೂ ಚರ್ಚೆ ನಡೆಯೋದಿಲ್ವಾ? ಪುಸ್ತಕ ಪ್ರಕಟಣೆಗೆ ಅನುಮತಿ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿದೆ. ಇಲ್ಲಿಯವರೆಗೆ ಯಾಕೆ ಅನುಮತಿಯನ್ನ ನೀಡಲಾಗಿಲ್ಲ? ಹಾಗಿದ್ರೆ ಗಾಲ್ವಾನ್ನ ವಿಷಯದಲ್ಲಿ ಚರ್ಚೆ ಮಾಡೋದು ಯಾಕೆ ತಪ್ಪು? ಇದು ಸಂಸತ್ತಿನ ಚರ್ಚೆ ವಿಷಯ ಅಲ್ಲ ಅನ್ನೋದಾದ್ರೆ ಇಲ್ಲಿ ಇನ್ಯಾವುದ್ರ ಬಗ್ಗೆ ಚರ್ಚೆ ಸಾಧ್ಯ ಇದೆ? ಗಾಲ್ವಾನ್ ಘರ್ಷಣೆಯ ನಂತರ ಯಾವುದೇ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿಲ್ಲ. ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ಕೂಡ ನಡೆಯಲಿಲ್ಲ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತ್ರ ಸದನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ನಿವೃತ್ತ ಸೇನಾ ಜನರಲ್ ಒಬ್ರು ದೇಶದ ಇತ್ತೀಚಿನ ಇತಿಹಾಸದಲ್ಲಿ ನಡೆದಂತಹ ಅತಿ ದೊಡ್ಡ ಮಿಲಿಟರಿ ಸಂಘರ್ಷಗಳಲ್ಲಿ ಒಂದನ್ನು ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಆದರೆ ಆ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಅವಕಾಶ ಇಲ್ಲ. ಅಂತೂ ದೇಶಕ್ಕೆ ಸತ್ಯವನ್ನ ತಿಳಿದುಕೊಳ್ಳುವಂತಹ ಅವಕಾಶನೇ ಇಲ್ಲ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.